press the bell icon on the YouTube app and never miss another update. Hello students, we will continue our discussion in whole numbers. Let us solve problems of exercise 2.2 of second question. Find the product by suitable rearrangement. What is rearrangement? Rearrangement means you have to use the properties of whole numbers. See, in the second A question we will solve by using the properties. What they are given? 2 into 1768 into 50. ನೀವು ವಿತೌಟ್ ಪ್ರಾಪರ್ಟಿನೂ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಆದರೆ ಟಫ್ ಆಗುತ್ತೆ. ಬಟ್ ಅವ್ರು ಹೇಳ್ತಾ ಇರೋದು ಸೂಟಬಲ್ ಪ್ರಾಪರ್ಟಿ ಯೂಸ್ ಮಾಡಿರಿ ಅಂತಲೇ ಹೇಳ್ತಿದ್ದಾರೆ. ಸೊ ಹೆಂಗೆ ಪ್ರಾಪರ್ಟಿ ಯೂಸ್ ಮಾಡಬೇಕು? ನೀವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯು ಹ್ಯಾವ್ ಟು ಥಿಂಕ್ ವಿಚ್ ಈಸ್ ದ ಈಸಿಯೆಸ್ಟ್ ವೇ ಆಫ್ ಮಲ್ಟಿಪ್ಲಿಕೇಶನ್. ಸಿ, ಇಫ್ ಯು ಮಲ್ಟಿಪ್ಲೈ 2 into 50, what it will become? If you multiply 2 and 50, it will become 100. Whenever 100 and 10 comes, the multiplication will become very easy. So ಏನು ಮಾಡ್ತೀರಿ ಅಂದರೆ ಜಸ್ಟ್ ಇವೆರಡನ್ನು ನಾವು ಇಂಟರ್ಚೇಂಜ್ ಮಾಡ್ತೀವಿ. 1768 ಆ್ಯಂಡ್ 50ನ ಇಂಟರ್ಚೇಂಜ್ ಮಾಡಿದ್ರೆ ನಮಗೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ವಿಲ್ ಬಿಕಮ್ ವೆರಿ ಈಸಿ. ಸೊ ವಿಲ್ ಜಸ್ಟ್ ಇಂಟರ್ಚೇಂಜ್. ನಾವು ಇಂಟರ್ಚೇಂಜ್ ಮಾಡೋದು ಯಾವ ಪ್ರಾಪರ್ಟಿ ಅಂತ ಹೇಳ್ತೀವಿ? ಇಂಟರ್ಚೇಂಜ್ ಮಾಡೋದು ಏನಾಗುತ್ತೆ ನಮಗೆ? ಕಾಮ್ಯುಟೇಟಿವ್ ಪ್ರಾಪರ್ಟಿ. ಈಸ್ ಇಟ್ ಕ್ಲಿಯರ್? ನಾವೇನು ಮಾಡಿದ್ದೀವಿ, ಜಸ್ಟ್ ವಿ ಇಂಟರ್ಚೇಂಜ್ ದೀಸ್ ಟು ಟರ್ಮ್ಸ್. ಸೊ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಕಾಮ್ಯುಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ you will decide you have to multiply these two numbers. 2 into 50 ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡ್ತೀರಿ, ಅದಕ್ಕೋಸ್ಕರ ನೀವು ಇವೆರಡಕ್ಕೂ ಬ್ರ್ಯಾಕೆಟ್ ಹಾಕ್ತೀರಿ. ಯಾವೆರಡು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕಲ್ಲ, ಅದಕ್ಕೆ ನೀವೇನು ಮಾಡ್ತೀರಾ, ಬ್ರ್ಯಾಕೆಟ್ ಅಪ್ಲೈ ಮಾಡ್ತೀರಾ. ಸೊ 2 into 50, 2 into 50 ಅಂದರೆ ಎಷ್ಟಾಗುತ್ತೆ? 100. 2 zeros 0, 2 5s 10. ಸೊ ಬ್ರ್ಯಾಕೆಟ್ ಏನಾಯಿತು ನಮಗೆ? 100 ಆಯಿತು ಇಂಟು 1768. ಈಸ್ ಇಟ್ ಕ್ಲಿಯರ್? ಫೈನಲ್ ಆನ್ಸರ್. ಯಾವಾಗಲೂ ಏನು ಹೇಳಿದೆ ನಾನು, ಮಲ್ಟಿಪ್ಲಿಕೇಶನ್ ಮಾಡುವಾಗ 100 ಇರಲಿ, 1000 ಇರಲಿ, 10,000 ಇರಲಿ, ಫಸ್ಟ್ 1 into this number will remain this number only. 1 into 1768 is 1768. Here we have 2 zeros, 1 and 2. So we will put 2 zeros. Is it clear? So the answer is 1,76,800. Is it clear? First you will just interchange the numbers, after that you will follow the similar procedure. So let us take B question next. ಕಂಪಲ್ಸರಿ ನೀವು ಪ್ರಾಪರ್ಟಿನ ಮೆನ್ಷನ್ ಮಾಡಲೇಬೇಕು. ಯಾವ ಪ್ರಾಪರ್ಟಿ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ವಿ ಹ್ಯಾವ್ 4 into 166 into 25. ಫಸ್ಟ್ ಕ್ವೆಶನ್ ಕೊಟ್ಟ ತಕ್ಷಣ ಏನು ಮಾಡಬೇಕು ಅಂದರೆ, ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ ಅಂತ ಥಿಂಕ್ ಮಾಡ್ತೀರಿ. ಸಿ, 4 6 24. ಲಾಸ್ಟ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ತಾರೆ. 4 6 24, 0 ಬರುತ್ತಾ ನಮಗೆ? ಇಲ್ಲ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮಲ್ಟಿಪ್ಲಿಕೇಶನ್ ಕಷ್ಟ ಆಗುತ್ತೆ. ಸೊ ಲೆಟ್ ಅಸ್ ಚೆಕ್ ಫಾರ್ ದಿಸ್. 4 5s 20, 4 5s 20. 20 ಅಂದರೆ ನಮಗೆ ಏನಾಗುತ್ತೆ, ಲಾಸ್ಟಿಗೆ 0 ಉಳಿಯುತ್ತೆ. ಸೊ ಏನು ಮಾಡಬೇಕು, ವಿಲ್ ಜಸ್ಟ್ ಇಂಟರ್ಚೇಂಜ್ ದೀಸ್ ಟು ನಂಬರ್ಸ್. ಈಸ್ ಇಟ್ ಕ್ಲಿಯರ್? ಯಾಕೆ ಇವೆರಡನ್ನೇ ಇಂಟರ್ಚೇಂಜ್ ಮಾಡ್ತೀವಿ ಅಂದರೆ, ನಾವು ಈ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಈಸಿ ಆಗುತ್ತೆ. ಸೊ 4 ಇವೆರಡನ್ನೂ ಇಂಟರ್ಚೇಂಜ್ ಮಾಡ್ತೀವಿ. 166 ಈ ಕಡೆ ತೊಗೊಳ್ತೀವಿ, 4ನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಇಂಟರ್ಚೇಂಜ್ ಮಾಡಿದ್ರೆ ಯಾವ ಪ್ರಾಪರ್ಟಿ ಆಗುತ್ತೆ ನಮಗೆ? ಕಾಮ್ಯುಟೇಟಿವ್ ಪ್ರಾಪರ್ಟಿ. ಫಸ್ಟ್ ಏನು ಮಾಡಬೇಕು,
4 ಇಂಟು 25ನ ನಾವು ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಅಂದರೆ ನಮಗೆ 4 ಇಂಟು 25 ಮಾಡಿದಾಗ 100 ಬರುತ್ತೆ. 100 ಬಂದರೆ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಸೊ 4 5s ಮಲ್ಟಿಪ್ಲಿಕೇಶನ್ ಮಾಡುವ ಕಾನ್ಸಂಟ್ರೇಷನಲ್ಲಿ 4 5s 20, 2 ಕ್ಯಾರಿ, 4 2s 8, 8 plus 2 10. Is it clear? 166 into 100. ಈಗ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 166 ಇಂಟು 1 ಈಸ್ 166. 2 zeros ಇದೆ, 1 2 2 zeros. Is it clear? So this is the answer. 16,600 is the answer. So let us take C question. Here 8 into 291 into 125. ಈಗ ಕ್ವೆಶನ್ ಕೊಟ್ಟ ತಕ್ಷಣ ಏನು ಥಿಂಕ್ ಮಾಡ್ತೀರಾ, ಯಾವೆರಡು ಮಲ್ಟಿಪ್ಲೈ ಮಾಡ್ಬೇಕು ನಂಬರ್ಸ್ನ ಅಂತ. ಸಿ ಹಿಯರ್ 8 1s 8, ಸೊ 0 ಬರಲ್ಲ. ನೆಕ್ಸ್ಟ್ ಇದು ಚೆಕ್ ಮಾಡಿ. 8 5s 40, ಲಾಸ್ಟಿಗೆ 0 ಬರುತ್ತೆ ಅಲ್ವಾ. ಸೊ ಏನು ಮಾಡ್ತೀವಿ, ಈ ಎರಡು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಎರಡು ನಂಬರ್ಸ್ ನಾವು ಇಂಟರ್ಚೇಂಜ್ ಮಾಡಬೇಕು. ಸೊ ಯು ಜಸ್ಟ್ ಇಂಟರ್ಚೇಂಜ್ ದೀಸ್ ಟು ನಂಬರ್ಸ್. 291 ಇಂಟು 8 ಇಂಟು 125. ಕ್ವೆಶನ್ ಏನು ಚೇಂಜ್ ಮಾಡ್ಕೊಂಡಿಲ್ಲ ನಾವು, ಜಸ್ಟ್ ಈ ಎರಡು ನಂಬರ್ಸ್ನ ಇಂಟರ್ಚೇಂಜ್ ಮಾಡ್ಕೊಂಡಿದೆ. ಇಂಟರ್ಚೇಂಜ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಕಾಮ್ಯುಟೇಟಿವ್ ಪ್ರಾಪರ್ಟಿ. ಶಾರ್ಟಾಗಿ ಬರೆದಿರ್ತೀನಿ, ನೀವು ಫುಲ್ ಬರ್ಕೊಡಿ. ಕಾಮ್ಯುಟೇಟಿವ್ ಪ್ರಾಪರ್ಟಿ, what you do, first you have to multiply these two numbers. So you will put bracket there. 8 5s multiplication concentration ಇಂದ ನೋಡ್ಕೊಡ್ರಿ. 8 5s 40, 8 2s 16 plus 4, 8 1s 8 plus 2 10. What it will become, 1000. ನೆನ್ಪಿಟ್ಕೊಡ್ರಿ, 25 ಇಂಟು 4 ಮಾಡಿದ್ರೆ ನಮಗೆ 100 ಬರುತ್ತೆ. 125 ಇಂಟು 8 ಮಾಡಿದ್ರೆ 1000 ಬರುತ್ತೆ. ಸೊ 291 ಇಂಟು 1 291, 1 2 3 3 zeros. ಇಸ್ ಇಟ್ ಕ್ಲಿಯರ್? ಫಸ್ಟು ನಂಬರು, ಈ ನಂಬರು ಮತ್ತು ಇಲ್ಲಿ 1ನ ಮಲ್ಟಿಪ್ಲೈ ಮಾಡಿ. 291 1s 291, 1 2 3 3 zeros. What is the answer? 2,91,000. Let us take B question. ಎಲ್ಲ ಸಿಮಿಲರ್ ಪ್ರಾಬ್ಲಮ್ಸೇ. 1 ಮಾಡಿದ್ರೆ ನಿಮಗೆ ಎಲ್ಲದು ಈಸಿಯಾಗಿ ಗೊತ್ತಾಗುತ್ತೆ. $625 into 279 into 60. ಫಸ್ಟ್ ಏನು ಮಾಡ್ತೀರಾ, ಚೆಕ್ ಮಾಡ್ತೀರಾ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ 0 ಬರುತ್ತೆ. 5 9s ಲಾಸ್ಟ್ ನಂಬರ್ಸ್ನ ಮಲ್ಟಿಪ್ಲೈ, 5 9s 45, 0 ಬರಲ್ಲ. ಇಲ್ಲಿ 5 6 40. ಇಸ್ ಇಟ್ ಕ್ಲಿಯರ್? ಸೊ ಏನು ಮಾಡ್ತೀವಿ ನಾವು, ಈ ಎರಡು ನಂಬರ್ಸ್ನ ಇಂಟರ್ಚೇಂಜ್ ಮಾಡ್ಕೊಂಡು ನಮಗೆ ಲಾಸ್ಟಿಗೆ 0 ಬರುತ್ತೆ ತಾನೆ. 5 6 30. ಸೊ ಈ ಎರಡು ನಂಬರ್ನ ಇಂಟರ್ಚೇಂಜ್ ಮಾಡ್ಕೊಳ್ತೀವಿ. 625 ಇಂಟು 16 ಇಂಟು 279. ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಗೊತ್ತಿದೆ. ಸೊ ದಿಸ್ ಇಸ್ commutative property. ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ. 625 ಮತ್ತು 16 ಗೊತ್ತಿಲ್ಲ ಅಂದರೆ ನೀವು ಸಪ್ರೇಟಾಗಿ ಮಾಡ್ಕೋಬೋದು. 6 5s 30, 6 2s 12 plus 3 15, 6 6 36 plus 1 37, 1 5s
5, 1 2s are 2, 1 6 are 6. What it will become? So 625 into 16 ಅಂದರೆ 10,000. ಇದು ನೆನ್ಪಿಟ್ಕೋಬೇಕು ನೀವು. ನಾನು ಒಂದ್ಸಲಿ ಮಾಡಿ ತೋರಿಸಿದೆ ಡೈರೆಕ್ಟಾಗಿ 625 ಇಂಟು 16 ಮಾಡಿದ್ರೆ ನಮಗೇನು ಬರುತ್ತೆ 10,000. ಇಲ್ಲಿ 125 ಇಂಟು 8 ಮಾಡಿದ್ರೆ 1000 ಬರುತ್ತೆ. ಇದೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. 625 ಇಂಟು 16 will become 10,000. So now what will remain? 279. First you will multiply numbers 279 and now 1 2 3 4 4 zeros. 1 2 3 4 zeros. What it will become? 27,90,000 is the answer. So let us take next question, that is E. $285 into 5 into 60. ಇಲ್ಲೂ ಅಷ್ಟೇ ಫಸ್ಟ್ ಏನು ಚೆಕ್ ಮಾಡಬೇಕು, ಯಾವುದು ಮಲ್ಟಿಪ್ಲೈ ಮಾಡಿದರೆ ನಮಗೆ 100 ಬರುತ್ತೆ 0 ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟಾಗಿ ನೋಡಿರಿ, ಇಲ್ಲಿ 5 5s 25 ಬರುತ್ತೆ, ಬೇಡ ಇಲ್ಲಿ 5 zeros 0 ಬರುತ್ತೆ. ಸೊ 5 zeros 0, ಇಲ್ಲೂ 0 ಬರುತ್ತೆ. ಸೊ ಏನು ಚೇಂಜ್ ಮಾಡೋದೇ ಬೇಡ, ನಾವು ಹಾಗೇನು ಮಲ್ಟಿಪ್ಲೈ ಮಾಡ್ಕೋಬೋದು. ಸೊ 285 ಏನು ಮಾಡ್ತೀವಿ, 5 ಇಂಟು 16 ಫಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. 285 5 zeros 0, 5 6 30 ಏನಾಗುತ್ತೆ 300. ಫಸ್ಟ್ ಯಾವಾಗಲೂ ಏನು ಹೇಳಿದೆ, ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಝೀರೋಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 5s 15, 3 8s 24 plus 1 25, 3 2s 6 plus 2 8. So we have 2 zeros, 1 2 2 zeros. ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ವಿ, ಆಮೇಲೆ ಝೀರೋಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 85,500 is the answer. Next last we have F question. That is the last question in the second main. $125 into 40 into 8 into 25. ಫಸ್ಟು ಈಸಿಯೆಸ್ಟ್ ವೇ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ, ನಾವು ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮಲ್ಲೇ ಡಿಸ್ಕಸ್ ಮಾಡಿದ್ವಿ. 125 ಇಂಟು 8 ಮಾಡಿದ್ರೆ ನಮಗೆ 1000 ಬರುತ್ತೆ ಅಂತ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ಮಾಡಿದೆ. ಸೊ ಈ ಎರಡು ಜಸ್ಟ್ ಇಂಟರ್ಚೇಂಜ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ ಈಸಿ ಆಗುತ್ತಾ. 40 ಮತ್ತು 8ನ ಜಸ್ಟ್ ಇಂಟರ್ಚೇಂಜ್ ಮಾಡ್ಕೊಳ್ತೀವಿ. ಸಿ 125 ಇವೆರಡನ್ನ ಇಂಟರ್ಚೇಂಜ್ ಇಂಟು 8 ಇಂಟು 40 ಇಂಟು 25. ನಾವು ಕ್ವೆಶನ್ಸ್ನ ಏನು ಚೇಂಜ್ ಮಾಡ್ಕೊಳ್ಳಲ್ಲ, ಜಸ್ಟ್ ನಂಬರ್ಸ್ನ ಇಂಟರ್ಚೇಂಜ್ ಮಾಡಿ ಈಸಿಯೆಸ್ಟ್ ವೇನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಒನ್ 125 ಇಂಟು 8ನ ಮಲ್ಟಿಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ಫಸ್ಟ್ ಇವೆರಡಕ್ಕೂ ಬ್ರ್ಯಾಕೆಟ್ ಹಾಕ್ತೀವಿ, ಆಮೇಲೆ ಇದೆ ನಮಗೆ ಆಲ್ರೆಡಿ ಗೊತ್ತಿದೆ. 125 ಇಂಟು 8 ಅಂದರೆ ಏನು 1000. ಗೊತ್ತಾಗಿಲ್ಲ ಅಂದರೆ ಮತ್ತೆ ಮಲ್ಟಿಪ್ಲೈ ಮಾಡಿ ನೋಡಿರಿ. 4 5s 20, 4 2s 8 plus 2 10, 1 0 ಇದೆ. ಸೊ 40 ಇಂಟು 25 ಅಂದರೂ ಕೂಡ ನಮಗೆ 1000. 125 ಇಂಟು 8 ಅಂದರೂ ಕೂಡ 1000. ಏನು ಮಾಡ್ತೀರಿ, ಫಸ್ಟ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 1 1s 1, ನೀಟಾಗಿ ನೋಡ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. 1 1s 1. ಈಗ ಝೀರೋಸ್ನ ಕೌಂಟ್ ಮಾಡ್ತೀವಿ. 1 2 3 4 5 6 6 zeros. 4
5 6 ಏನಾಗುತ್ತೆ ನಮಗೆ ಆನ್ಸರು 10 lakh. ನಾವು ಅದೇ ಥರ ಪ್ರಾಪರ್ಟಿ ಯೂಸ್ ಮಾಡದೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಇದು ತುಂಬ ಲೆಂದಿ ಆನ್ಸರ್ಸ್ ಆಗ್ತದೆ. ಆದರೆ ಈಗ ನಮಗೆ 2 ಸ್ಟೆಪ್ಸಲ್ಲಿ ಆನ್ಸರ್ ಸಿಗಿದೆ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಪ್ರಾಪರ್ಟಿ ಆ್ಯಂಡ್ ಅಪ್ಲಿಕೇಶನ್ ಆಫ್ ಪ್ರಾಪರ್ಟಿ ಎಷ್ಟು ಈಸಿಯಾಗಿ ನಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಈಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಥರ್ಡ್ ಕ್ವೆಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಈ ಕೊಟ್ಟಿರೋ ನಂಬರ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ನಾವು ಪ್ರಾಪರ್ಟಿ ಯೂಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. First question, third A question, that is 297 into 17 plus 297 into 3. So this is the question. First question ಕೊಟ್ಟ ತಕ್ಷಣ ಅನಲೈಸ್ ಮಾಡಬೇಕು ಇಲ್ಲಿ ಯಾವ ಪ್ರಾಪರ್ಟಿನ ನಾವು ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಇಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಕಾಮನ್ ಟರ್ಮ್ ಇದೆ 297, ಇಲ್ಲೂ ಕೂಡ 297. ಈ ಥರ ಒಂದು ಕಾಮನ್ ಟರ್ಮು ಎರಡು ಕಡೆ ಒಂದು ಕಾಮನ್ ಟರ್ಮ್ ಇದ್ದಾಗ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ನಮಗೆ ಗೊತ್ತಿದೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಗೆ ಅಂದರೆ ಎ ಇಂಟು ಬಿ ಎ ಇಂಟು ಸಿ. ಅಂದರೆ ಇಲ್ಲಿ ನಮಗೆ ಕಾಮನ್ ಟರ್ಮ್ ಏನಿದೆ ಎ ಇದೆ. ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಈಸ್ ಈಕ್ವಲ್ಸ್ ಟು ಎ ಆಫ್ ಬಿ ಪ್ಲಸ್ ಸಿ. ಇದೇ ನಮಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಇಲ್ಲಿ ಯೂಸ್ ಮಾಡ್ತೀವಿ. ಈ ಪ್ರಾಪರ್ಟಿಯಲ್ಲಿ ಹೆಂಗೆ ಯೂಸ್ ಆಗಿದೆ ಅಂದರೆ ಕಾಮನ್ ಟರ್ಮ್ ಏನಿದೆ ನಾವು ಅದನ್ನ ಔಟ್ಸೈಡ್ ತೆಗೆದಿದ್ದೀವಿ. ಕಾಮನ್ ಟರ್ಮ್ನ ಔಟ್ಸೈಡ್ ತೆಗೆದು ರಿಮೈನಿಂಗ್ ಟರ್ಮ್ಸ್ನ ಬ್ರ್ಯಾಕೆಟಲ್ಲಿ ಬರೆದಿದ್ದೀವಿ. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಇಲ್ಲಿ ನಾವು ಈ ಪ್ರಾಬ್ಲಮಿಗೆ ಯೂಸ್ ಮಾಡೋಣ. ತುಂಬ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ನಾವು. ಸೊ ಇಲ್ಲಿ ಕಾಮನ್ ಟರ್ಮ್ ಏನಿದೆ ನಮಗೆ 297. ಕಾಮನ್ ಟರ್ಮ್ನ ಏನು ಮಾಡ್ತೀವಿ ಫಸ್ಟ್ ಬರ್ಕೊಳ್ತೀವಿ 297. ನೀಟಾಗಿ ನೆನ್ಪಿಟ್ಕೊಳ್ರಿ, ಎಲ್ಲೂ ತಪ್ಪು ಮಾಡಬೇಡಿ. 297 ಇಂಟು ಇಲ್ಲೇನಿದೆ ಅದನ್ನೇ ಬರೀತೀವಿ. 297 ಆಲ್ರೆಡಿ ಬರ್ಕೊಂಡಿದ್ದೀವಿ. ಸೊ ರಿಮೈನಿಂಗ್ ಟರ್ಮ್ ಏನು ನಮಗೆ 17. ಈಸ್ ಇಟ್ ಕ್ಲಿಯರ್? ರಿಮೈನಿಂಗ್ ಟರ್ಮು 17 ಪ್ಲಸ್ 297 ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ, ಬ್ರ್ಯಾಕೆಟಿಂದ ಹೊರಗಡೆ ಬರೆದಿದ್ದೀವಿ. ಸೊ ರಿಮೈನಿಂಗ್ ಟರ್ಮ್ ಅಂದರೆ ನಾವು ಹೊರಗಡೆ ತೆಗೆದಿರೋ ಟರ್ಮ್ನ ಬಿಟ್ಟು ಉಳಿದಿರೋದು ಯಾವುದು ಅಂತ ನೋಡ್ಕೊಳ್ತೀವಿ. 297 ತೆಗೆದ್ರೆ 17 ಪ್ಲಸ್ 3 ಬರುತ್ತೆ. 17 ಪ್ಲಸ್ 3 ಹೌ ಮಚ್ ಇಟ್ ವಿಲ್ ಬಿಕಮ್? 17 ಪ್ಲಸ್ 3 ಅಂದರೆ 20 ಆಗುತ್ತೆ. ಈಸ್ ಇಟ್ ಕ್ಲಿಯರ್? ತುಂಬ ಅಬ್ಸರ್ವ್ ಮಾಡಿ ನೋಡ್ಕೊಳ್ರಿ. ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ ನಾವು? ಪ್ರಾಪರ್ಟಿ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ದಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಫಸ್ಟು ಈ ಥರ ಕೊಟ್ಟಾಗ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. 2 7s 14, 1 ಕ್ಯಾರಿ, 2 9s 18 ಪ್ಲಸ್ 1 19, 2 2s 4 ಪ್ಲಸ್ 1 5. ಈಸ್ ಇಟ್ ಕ್ಲಿಯರ್? ಸೊ 0 1 0 ಇದೆ, 1 0 ಇದೆ. ಆನ್ಸರ್ ಇಸ್ 5940. ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಸೊ ಈಸ್ ಇಟ್ ಕ್ಲಿಯರ್? If you are clear, let us take next question. ಎಲ್ಲ ಸಿಮಿಲರ್ ಪ್ರಾಬ್ಲಮ್ಸ್ ಇರುತ್ತೆ. $54,279 $54,279 into 92 plus 8 into
54,279. Question. This is a question. Here also we have 54,279 as common. So ಇದನ್ನ ಕಾಮನ್ ತಗೊಳ್ತೀವಿ. 54,279 ಕಾಮನ್ ಅಂದರೆ ಎರಡೂ ಕಡೆ ಇರೋ ನಂಬರನ್ನು ಕಾಮನ್ ಅಂತೀವಿ. ಇಲ್ಲಿ 54,279 ಇದೆ, ಇಲ್ಲೂ ಕೂಡ 54,279 ಇದೆ. ಇದು ಕಾಮನ್ ಟರ್ಮಿಗೆ ಹಿಂಗೆ ಟಿಕ್ ಮಾಡಿಬಿಟ್ರೆ ಅದು ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಸೊ ಇಲ್ಲಿ ರಿಮೈನಿಂಗ್ ಟರ್ಮ್ ಏನಾಯ್ತು ನಮಗೆ 92. ಸೈನ್ ಮೇಲ್ಗಡೆ ತುಂಬ ಕಾನ್ಷಿಯಸ್ ಆಗಿರ್ಬೇಕು. 92 ಇಲ್ಲಿ ಪ್ಲಸ್, ಕೆಲವರು ಪ್ಲಸ್ ಇರೋ ಕಡೆ ಇಂಟು ಇರೋ ಕಡೆ ಪ್ಲಸ್ ಆಗ್ತಿರೋ ಆ ಪ್ರಾಬ್ಲಮ್ ಫುಲ್ ರಾಂಗ್ ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಲ್ಲಿ 54,279 ಹೋದರೆ ಉಳಿದಿರೋದೇನು 8. ಈ ಸ್ಟೆಪ್ ಒಂದು ಕರೆಕ್ಟಾಗಿ ಮಾಡಿಕೊಂಡ್ರೆ ಉಳಿದಿರೋ ಸ್ಟೆಪ್ಪೆಲ್ಲ ನೀವು ಈಸಿಯಾಗಿ ಮಾಡ್ಬೋದು. ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ವಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. $54,279 ಯಾವಾಗಲೂ ಬ್ರ್ಯಾಕೆಟಲ್ಲಿರೋದು ಫಸ್ಟ್ ಸಾಲ್ವ್ ಮಾಡ್ಕೊಳ್ತೀವಿ. 92 + 8 ಏನಾಗುತ್ತೆ 100. ಇಸ್ ಇಟ್ ಕ್ಲಿಯರ್? ಫಸ್ಟ್ ನಂಬರ್ಸ್ ಮಲ್ಟಿಪ್ಲೈ ಮಾಡ್ತೀವಿ. 54,279 ಇಂಟು 1 ಅಂದರೆ ಸೇಮ್ ನಂಬರ್. ನೆಕ್ಸ್ಟ್ 2 0 ಇದೆ, 1 2 2 zeros. 54,27,900 is the answer. Is it clear? So let us take C question. $81,265 into 169 minus 81,265 into 69. ಕ್ವೆಶನ್ ಬರೀತಾ ಇದ್ದಂಗೆ ನೀವು ಅಬ್ಸರ್ವ್ ಮಾಡಬೇಕು ಯಾವ ಪ್ರಾಪರ್ಟಿ ಯೂಸ್ ಮಾಡ್ಬೋದು ಅಂತ. ಇಲ್ಲೂ ಕೂಡ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಒಂದು ಕಾಮನ್ ಟರ್ಮ್ ಇದೆ. 81,265 81,265. ಸೊ 81,265 ಕಾಮನ್ ಟರ್ಮ್ ಆದಮೇಲೆ ರಿಮೈನಿಂಗ್ ಟರ್ಮ್ಸ್ನ ಬರೀತಾ ಹೋಗ್ತೀವಿ. ರಿಮೈನಿಂಗ್ ಟರ್ಮು ಯಾವುದು? 169. ಇಲ್ಲೂ 81,265 ತೆಗೆದ್ರೆ ರಿಮೈನಿಂಗ್ ಟರ್ಮ್ 69. ಸೈನ್ ಮೇಲ್ಗಡೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು. ಮೈನಸ್ ಇದ್ದರೆ ಮೈನಸ್ ಹಾಕ್ತೀವಿ, ಪ್ಲಸ್ ಇದ್ದರೆ ಪ್ಲಸ್ ಹಾಕ್ತೀವಿ. ಇಲ್ಲಿ ಮೈನಸ್ ಇದೆ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಪ್ಲಸ್ ಇತ್ತು. ಸೊ ಏನು ಆಪ್ರೇಷನ್ ಇರುತ್ತೆ ಅದನ್ನ ಮಾಡಬೇಕು. 81,265 169 minus 69 ದಟ್ ಈಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 100. 169 minus 69 will become 100. ಸೊ ಇಲ್ಲೂ ಅಷ್ಟೇ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. 81,265 into 100 number same. We have 2 zeros. So we'll put 2 zeros. 81,26,500. Is it clear? So let us take the last question, that is B. ಲಾಸ್ಟ್ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ದಟ್ ಈಸ್ 3,845 into 5 into 7 82 plus 769 into 25 into 218. ಫಸ್ಟ್ ಕ್ವೆಶನ್ನ ಅಬ್ಸರ್ವ್ ಮಾಡಿರಿ.
ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಥಿಂಗ್ ಕ್ಲಿಯರ್ ಆಗುತ್ತೆ, ಇಲ್ಲಿ ಯಾವುದೂ ಟರ್ಮ್ ಕಾಮನ್ ಇಲ್ಲ. ಕಾಮನ್ ಟರ್ಮ್ ಇಲ್ಲ ಅಂದರೆ ನಾವೇನು ಮಾಡಬೇಕು ಅಂದರೆ ಕಾಮನ್ ಟರ್ಮ್ ಬರೋ ಥರ ಕ್ವೆಶನ್ನ ರೀಅರೇಂಜ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಯಾವುದೂ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಟರ್ಮಲ್ಲಿ 5 ಇದೆ, ಇಲ್ಲಿ 25 ಇದೆ. ಇಸ್ ಇಟ್ ಕ್ಲಿಯರ್? ಇಲ್ಲಿ 5 ಬರೋ ಥರ ಇಲ್ಲಿ ಬರ್ಕೋಬೋದಾ? ಹೆಂಗೆ ಅಂದರೆ 25ನ 5 ಇಂಟು 5 ಅಂತ ಬರೀಬೋದಾ? 25ನ 5 ಇಂಟು 5, 5 5 25. ಸೊ ಇಲ್ಲಿ 5 ಇಂಟು 5 ಬರೆದ್ರೆ ಇಲ್ಲಿ ನಮಗೆ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಆವಾಗ ಏನಾದರೂ ಒಂದು ಟರ್ಮ್ ಕಾಮನ್ ಸಿಗುತ್ತೆ ನಮಗೆ. ಸೊ ಏನು ಮಾಡೋಣ, 25ನ 5 ಇಂಟು 5 ಅಂತ ಬರೆಯೋಣ. ಸ್ಲೋ ಆಗಿ ನಿಧಾನಕ್ಕೆ ಮಾಡಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನಾವೇನು ಚೇಂಜ್ ಮಾಡ್ತಿಲ್ಲ. 3845 ಇಂಟು 5 ಈ ಟರ್ಮ್ಸ್ ಹಂಗೆ ಇಟ್ಕೊಂಡಿದ್ದೀವಿ. 782 ಪ್ಲಸ್ ಇಲ್ಲೇನು ಮಾಡ್ತಿದ್ದೀವಿ 769. 5 ಇಂಟು 5 ಅಂತ ಸ್ಪ್ಲಿಟ್ ಮಾಡ್ತೀನಿ. 25ನ 5 ಇಂಟು 5 ಇಂಟು 280. ಜಸ್ಟ್ ಇವೆರಡನ್ನ ಸ್ಪ್ಲಿಟ್ ಮಾಡಿರೋದು. ಈಗ ಚೆಕ್ ಮಾಡೋಣ. 769 ಇಂಟು 5ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 769 ಇಂಟು 5. 5 9s 45, 5 6 30 plus 4 34, 5 7s 35 plus 3 38. That is 3845. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರ್ತಿದೆ? 3845. ಒಂದೊಂದೇ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ರಿ. 3845 ಇಂಟು 5 ಇಂಟು 782 ಪ್ಲಸ್ 3845 ಇಂಟು 5 ಇಂಟು 218. ಈಸ್ ಇಟ್ ಕ್ಲಿಯರ್? ಬರೀ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಏನು ಆನ್ಸರ್ ಬರುತ್ತೆ ಅಂತ ಇಟ್ಟಿದ್ದೀನಿ. ಸೊ ಈಗ ಚೆಕ್ ಮಾಡೋಣ ಕಾಮನ್ ಟರ್ಮ್ಸ್ ಯಾವುದಿದೆ ಅಂತ. ಸಿ ಹಿಯರ್ 3845 ಇಂಟು 5 ಇದೆ, ಇಲ್ಲೂ ಕೂಡ 3845 ಇಂಟು 5 ಇದೆ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ನೋಡೋಣ ಎಷ್ಟು ಆನ್ಸರ್ ಬರುತ್ತೆ ಅಂತ. 3845 ಇಂಟು 5. 5 5s 25, 5 4s 20 plus 2, 2 carry, 5 8s 40 plus 2, 42, 5 3s 15 plus 4, 19. 19,225 ಇಂಟು 782. ಇಲ್ಲೂ ಅಷ್ಟೇ 19,225 ಇಂಟು 280. ಈಸ್ ಇಟ್ ಕ್ಲಿಯರ್? ಈಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಒಂದು ಕಾಮನ್ ಟರ್ಮ್ ಇದೆ 19,225, 19,225. ಈಗ ನೀವು ಈಸಿಯಾಗಿ ಕಾಮನ್ ತೆಗಿಬೋದು. 19,225 ಕಾಮನ್ ತೆಗೆದ್ರೆ ನಮಗೆ ರಿಮೈನಿಂಗ್ ಟರ್ಮ್ ಏನು ಉಳಿಯುತ್ತೆ? ಅಲ್ಲಿ 782 ಪ್ಲಸ್ ಆ ಕಡೆ ಏನು ಉಳಿಯುತ್ತೆ? 218. 782 ಪ್ಲಸ್ 218ನ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? 1000. ಇಂಟು 1000. ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ತೀವಿ. 19,225 ಇಂಟು 1 ಅಂದರೆ 19,225. 3 zeros ಇದೆ. 1 2 3. 1,92,25,000. ಈಸ್ ಇಟ್ ಕ್ಲಿಯರ್? ಫಸ್ಟು ಕಾಮನ್ ಟರ್ಮ್ ಇಲ್ಲ ಅಂದರೆ ಹೆಂಗೆ ಮಾಡಬೇಕು ಅಂತ ಇದು ಎಕ್ಸಾಂಪಲ್. ಕಾಮನ್ ಟರ್ಮ್ ಇಲ್ಲ ಅಂದರೆ ಏನಾದರೂ ಆಲ್ಟರ್ ಮಾಡಿ ಕಾಮನ್ ಟರ್ಮ್ ಬರೋ ಥರ ಮಾಡಿಕೊಂಡು
ಆಮೇಲೆ ಕಾಮನ್ ತೆಗೆದು ಮಾಡಬೇಕು. ನೋಡೋಕ್ಕೆ ಪ್ರಾಬ್ಲಮ್ ಕಾಂಪ್ಲಿಕೇಟ್ ಅನಿಸ್ಬೋದು, ಕುತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಆನ್ಸರ್ ಬರುತ್ತೆ. ಈಸ್ ಇಟ್ ಕ್ಲಿಯರ್? So if you are clear with this problem, let us take next problem, that is fourth problem. In the fourth question we have, find the product using suitable properties. By using suitable ಪ್ರಾಪರ್ಟೀಸ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. 738 × 103 ಯಾವ ಪ್ರಾಪರ್ಟಿ ಯೂಸ್ ಮಾಡಬೇಕು? ಇಲ್ಲಿ ಯಾವುದನ್ನು ಇಂಟರ್ಚೇಂಜ್ ಮಾಡೋಂಗಿಲ್ಲ, ಯಾಕಂದರೆ ಇರೋದೇ 2 ನಂಬರ್ಸು. ಅಸೋಸಿಯೇಟಿವ್ ಪ್ರಾಪರ್ಟಿನೂ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 2 ನಂಬರ್ಸ್ಗಿಂತ ಜಾಸ್ತಿ ಇದ್ದರೆ ನಾವು ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಇಲ್ಲಿ ಒಂದೇ ಪ್ರಾಪರ್ಟಿ ಯೂಸ್ ಮಾಡೋಕ್ಕಾಗೋದು ನಮಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಯಾಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗಬೇಕು ಅಂದರೆ ಸ್ಪ್ಲಿಟ್ ಮಾಡಬೇಕೀಗ. 103 ಇದೆ, 103ನ 100 + 3. ಯಾಕೆ ಅದನ್ನೇ ಸ್ಪ್ಲಿಟ್ ಮಾಡ್ಕೊಳ್ತೀವಿ ಅಂದರೆ, ನಮಗೆ 100 ಇದ್ದರೆ 10 ಇದ್ದರೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, 103ನ 100 + 3 ಅಂತ ಸ್ಪ್ಲಿಟ್ ಮಾಡ್ತೀವಿ. 738 ಜಸ್ಟ್ 103ನ ಏನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತಾಯಿದ್ದೀವಿ. ದಟ್ ಇಸ್ 100 + 3. ಇದು ಯಾವ ಪ್ರಾಪರ್ಟಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ, ಅಲ್ಲಿ ಬೇರೆ ಥರ ಅಪ್ಲೈ ಮಾಡಿದ್ವಿ, ಇಲ್ಲಿ ಬೇರೆ ಥರ ಅಪ್ಲೈ ಮಾಡಿದ್ವಿ. ತೋರಿಸ್ತೀನಿ ಇವಾಗ. ಈ ಥರ ಇದೆ, A × B + C. ಏನು ಮಾಡಬೇಕು? A × B + A × C ಅಂದರೆ ಮೀನಿಂಗ್ ಏನು? ಬ್ರ್ಯಾಕೆಟಿಂದ ಹೊರಗಡೆ ಇರೋ ಟರ್ಮು ಬ್ರ್ಯಾಕೆಟ್ ಒಳಗಡೆ ಇರೋ ಟರ್ಮಿಗೆ ಮಲ್ಟಿಪ್ಲೈ ಆಗಬೇಕು ಅಂತ. ಎ ಅನ್ನೋದು ಬಿಗೂ ಮಲ್ಟಿಪ್ಲೈ ಆಯಿತು, ಸಿಗೂ ಮಲ್ಟಿಪ್ಲೈ ಆಯಿತು. ಇಲ್ಲೂ ನಾವೇನು ಮಾಡಬೇಕು, 738ನ 100ಗೂ ಮಲ್ಟಿಪ್ಲೈ ಮಾಡಬೇಕು ಮತ್ತು 3ಗೂ ಮಲ್ಟಿಪ್ಲೈ ಮಾಡಬೇಕು. 738 × 100. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಸೈನು ತುಂಬ ಕರೆಕ್ಟಾಗಿ ಯೂಸ್ ಮಾಡಬೇಕು. 738 × 100 ಮಿಡಲಲ್ಲಿ ಪ್ಲಸ್ ಬರಬೇಕು. 738 × 100 + 738 × 3. ಇಲ್ಲಿ ಕಾಮನ್ ಮಿಸ್ಟೇಕ್ಸ್ ಮಾಡ್ತೀರಿ. 738 ಬರೀಬೇಕು. 738 ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. 100ಗೂ ಮಲ್ಟಿಪ್ಲೈ ಆಗಬೇಕು, 3ಗೂ ಮಲ್ಟಿಪ್ಲೈ ಆಗಬೇಕು. ನೋಡಿರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ, ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಸಿಂಬಲ್. ಮಿಡಲ್ಲಿಗೆ ನಮಗೆ ಅಡಿಷನ್ ಸಿಂಬಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. 738 × 100 ಅಂದರೆ ಎಷ್ಟಾಗುತ್ತೆ ನಮಗೆ? 73,800 ಪ್ಲಸ್ ಮಲ್ಟಿಪ್ಲೈ ಮಾಡಿ. 3 8s 24, 3 3s 9 + 2 11, 3 7s 21 + 1 22. ಇಸ್ ಇಟ್ ಕ್ಲಿಯರ್? ಸೊ ಆ್ಯಡ್ ಮಾಡಬೇಕು. Eight plus 2 10, 3 plus 1 4 plus 2 6, that is 76,014. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ಎಕ್ಸಾಂಪಲ್. ನೀವು ಇದನ್ನು ಸ್ಪ್ಲಿಟ್ ಮಾಡ್ಕೋಬೋದು. 738ನ 700 + 38 ಅಂತಲೂ ಸ್ಪ್ಲಿಟ್ ಮಾಡ್ಬೋದು, ಆದರೆ ಪ್ರಾಬ್ಲಮ್ ಕಷ್ಟ ಆಗುತ್ತೆ. ಇದು ನಮಗೆ ಈಸಿಯೆಸ್ಟ್ ವೇ. 103ನ 100 + 3 ಅಂತ ಮಾಡ್ಕೊಳ್ಳೋದು. ಲೆಟ್ ಅಸ್ ಟೇಕ್ ಬಿ ಕ್ವೆಶನ್. That is
854 ಇಂಟು 102. ಇಲ್ಲೂ ಅಷ್ಟೇ, ಅಲ್ಲಿ 103ನ 100+3 ಅಂತ ಸ್ಪ್ಲಿಟ್ ಮಾಡಿದ್ವಿ, ಇಲ್ಲಿ 102ನ 100+2 ಅಂತ ಸ್ಪ್ಲಿಟ್ ಮಾಡಿದ್ವಿ. 854 102ನ 100+2. ಇಸ್ ಇಟ್ ಕ್ಲಿಯರ್? ಏನು ಮಾಡಬೇಕು, ಬ್ರ್ಯಾಕೆಟಿಂದ ಹೊರಗಡೆ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ. 800 ಸೈನ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರಬೇಕು. 854 ಇಂಟು 100 ಪ್ಲಸ್ ಹಿಯರ್ ವಿ ವಿಲ್ ಯೂಸ್ ಪ್ಲಸ್. ನೆಕ್ಸ್ಟ್ 854 ಇಂಟು 2. ಎಲ್ಲಿ ಮಲ್ಟಿಪ್ಲಿಕೇಶನ್ ಎಲ್ಲಿ ಅಡಿಷನ್ ಅಂತ ಗೊತ್ತಿರಬೇಕು. 854 ಇಂಟು 1 854, 2 zeros, that is 85,400. 2 4s are 8, 2 5s are 10, 1 carry, 2 8s are 16 plus 1 17. ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ರಿ ಇಲ್ಲಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಆ್ಯಡ್ ಮಾಡಬೇಕು 1708. $87,108. This is the answer for question B. Thank you students. We will continue our discussion in next class.